ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವನೇನಪ್ಪ ಬರೀ ಟ್ಯಾಕ್ಟ್ರಿ ವೀಡಿಯೋಸ್ನೇ ಆಗ್ತಿದ್ದಾನೆ ಅಂತ ಅಂದ್ಕೊಳ್ಬೇಡ್ರಿ. ಬರೀ ಉಕ್ ಬಿಚ್ಚೋದು ಮತ್ತೆ ಸ್ಲಾಶರ್ ಜೋಡಿಸೋದು ಆಗೋಗಿದೆ. ಕೊನೆಯದಾಗಿ ಒಂದೇ ಒಂದು ತೋಟ ಉಳ್ಕೊಂಡಿದೆ, ಅದು ನಮ್ಮ ವರ್ಧಸ್ಕೆ ಅಂತ ಹೇಳಿ. ನಾವು ಪ್ರತಿಯೊಂದೊಂದು ತೋಟಕ್ಕೂ ಒಂದೊಂದು ಹೆಸರಿಟ್ಟಿರ್ತೀವಿ. ನಮ್ಮ ತಾತ ಅವರು ಇಟ್ಟಿರೋ ಹೆಸರುಗಳು. ಇವಾಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದೀವಿ. ಈ ತೋಟ ಆಲ್ರೆಡಿ ಹೊಡೆದಿದ್ವಿ ದೊಡ್ಡ ಟ್ಯಾಕ್ಟ್ರಿಲಿ ಅಡ್ಡಡ್ಡ. ಇವಾಗ ನಮ್ಮ ಸಣ್ಣ ಟ್ಯಾಕ್ಟ್ರಿಲಿ ಉದ್ದುದ್ದ ಹೊಡ್ಕೊಂಡು ಹೋಗ್ತಿದ್ದೀನಿ. ಅವತ್ತು ಟ್ಯಾಕ್ಟ್ರಿ ಹೊಡಿಯೋಕೆ ಹೋಗ್ಬಾರ್ದಾಗಿತ್ತು ಅಂತ ಅನಿಸ್ತು. ಏನಕ್ಕಪ್ಪ ಅಂತ ಹೇಳಿದ್ರೆ, ಕೆಳಗೆ ಒಂದು ಪೈಪ್ ಇತ್ತು, ಅದೆಲ್ಲ ಡ್ಯಾಮೇಜ್ ಆಯಿತು. ಆಮೇಲೆ ಒಂದು ಪೈಪ್ ಕೂಡ ಮುರ್ಕೊಂಡೋಯ್ತು. ಅದಕ್ಕೆ ರಬ್ಬರ್ ವೈರ್ನೆಲ್ಲ ಸುತ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಇತ್ತು, ಅದನ್ನ ಹೊಡೆಯೋಣ ಅಂತ ಹೊರಟೆ. ಇದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇಷ್ಟುದ್ದ ಬೆಳೆ ಬೆಳ್ಕೊಂಡಿತ್ತು. ನೀ ಸಣ್ಣ ಟ್ಯಾಕ್ಟ್ರಿ ಯಾಕಾದ್ರೂ ತಗೊಂಬಂದು ಅಂತ ಅನಿಸ್ತು. ಅದರಲ್ಲೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಅದು ಹೆಂಗೆ ಹೊಡೆದೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಏನೋ ನಂಗೆ ಬಂದಷ್ಟು ಹೊಡೆದಿದ್ದೀನಿ. ಬಂದಿದ್ಕೋ ಏನು ಲಾಸ್ ಇರಲಿಲ್ಲ. ಒಂದು 5 ಕಾಯಿ ಸಿಕ್ಕು, ಅದನ್ನ ತಗೊಂಡು ಮನೆ ಕಡೆ ಹೊರಟೆ. ಮನೆಗೆ ಬಂದು ನಮ್ಮ ಸಣ್ಣ ಟ್ಯಾಕ್ಟ್ರಿನ ಶೆಡ್ಡಿಗೆ ಬಿಟ್ಟು ನಮ್ಮ ದೊಡ್ಡ ಟ್ಯಾಕ್ಟ್ರಿನ ತಗೊಂಡು ಯೋಗಿ ಹತ್ರ ಹೊರಟೆ. ಯೋಗಿ ನೋಡಿದ್ರೆ ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದ. ಒಂದು ಸೈಡ್ ಫುಲ್ ಗಾಳಿ ಎಲ್ಲ ಇಳ್ಕೊಂಡ್ಬಿಟ್ಟಿತ್ತು ಕೆಳಕ್ಕೆ. ರೋಪ್ ತಗೊಂಬಂದು ನಿಧಾನಕ್ಕೆ ಎಳ್ಸಿದ್ವಿ. ಎಳ್ಸಿ ಮನೆ ಕಡೆ ಹೊರಟೆ. ನಾನು ಈ ವಿಡಿಯೋ ಮೂಲಕ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಆ್ಯಡ್ ಆಗಿದ್ದಾರೆ. ಇವರು ನಮ್ಮ ಅತ್ತಿಗೆ. ಇವತ್ತು ಅವ್ರ ಬರ್ಡೇ ಇತ್ತು, ಸೊ ಕೇಕ್ ತಂದಿದ್ವಿ, ಕೇಕ್ ಕಟ್ ಮಾಡಿಸಿದ್ವಿ. ಇದಾಗಿತ್ತು ಇವತ್ತಿನ ದಿನ.